ಫ್ರೆಂಡ್ಶಿಪ್ ಅಂತ ಹೇಳ್ತಾರೆ, ಪ್ರೀತಿನೂ ಅಂತ ಹೇಳ್ತಾರೆ. ಜೊತೆಗೆ ಇದ್ಕೊಂಡು ತೊಂದರೆ ಮಾಡುವಂತ ವ್ಯಕ್ತಿಗಳ ಸಿಂಪ್ಟಮ್ಸ್ ನೋಡೋಣ. ಟಾಕ್ಸಿಕ್ಸ್ ಪರ್ಸನ್ಸ್ ಸಿಂಪ್ಟಮ್ಸ್. ಓಕೆ, ಸ್ಕಿಪ್ ಮಾಡಬೇಡಿ, ತುಂಬಾ ಮುಖ್ಯ. ಜೊತೆಗೆ ಹೇಳ್ತಾರೆ, ಇವತ್ತಿನ ಜನರೇಷನ್ ಅಲ್ಲಿ ಎಷ್ಟೋ ಪೀಪಲ್ಸ್ ಟಾಕ್ಸಿಕ್ ಅಲ್ಲೇ ಇದ್ದಾರೆ, ಬಟ್ ಒಳ್ಳೆಯವ್ರ ಥರ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅವ್ರ ಸಿಂಪ್ಟಮ್ಸ್ ಹೆಂಗಿರುತ್ತೆ ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ಅಲ್ಲಿಂದ ನೀವು ಅವರೊಟ್ಟಿಗೆ ಹೇಗಿರಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಓಕೆ, ಅದಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ವಿಡಿಯೋಗಳು ಸಿಗುತ್ತೆ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ. ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾವಾಗಲೂ ಬ್ಲೇಮ್ ಮಾಡ್ತಿರ್ತಾರೆ ನೋಡಿ. ನಿಮಗೆ ಎಲ್ಲ ವಿಚಾರದಲ್ಲೂ ಕೂಡ ಆಲ್ವೇಸ್ ಬಿ ಲೈಕ್ ಎ ಬ್ಲೇಮ್. ನೀವೇ ಸರಿ ಇಲ್ಲ, ನಾನು ಕರೆಕ್ಟ್ ಇದ್ದಿದ್ದು, ನನ್ನ ಪಾಯಿಂಟ್ ಕರೆಕ್ಟ್ ಇತ್ತು, ನಾನು ಸರಿ ಇದ್ದು, ನಾನು ಸರಿ ಮಾತಾಡಿದೆ, ನೀನು ಸರಿ ಮಾತಾಡಿಲ್ಲ. ನಿಮ್ಮನ್ನು ಚೂರು ಒಪ್ಕೊಳ್ಳಲ್ಲ ಆ್ಯಕ್ಚುಲಿ ಅವರು. ಇದಕ್ಕೆ ಬ್ಲೇಮ್ ಮಾಡೋದು ಅಂತ ಹೇಳ್ತೀವಿ. ಎಲ್ಲ ವಿಚಾರದಲ್ಲೂ ನಿಮ್ಮದೇ ಮೊಸರಲ್ಲಿ ಕಲ್ಲು ಹುಡ್ಕೋತ್ರ ಹುಡುಕಿ 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 ಹೇಳ್ತಿರ್ತಾರೆ. ದಟ್ಸ್ ಕಾಲ್ಡ್ ಟಾಕ್ಸಿಕ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಏನಂತ ಹೇಳಿದ್ರೆ, ನಿಮ್ಮ ಮೇಲೆ ಕಂಟ್ರೋಲ್ ಮಾಡೋಕೆ ಪ್ಲಾನ್ ಮಾಡ್ತಿರ್ತಾರೆ, ನಿಮ್ಮನ್ನ ಹತೋಟಿಲಿ ಇಟ್ಕೋಬೇಕು ಅಂತ. ಎಷ್ಟೋ ಜನ ಹೆಣ್ಮಕ್ಳು, ಎಲ್ಲರೂ ಅಲ್ಲ, ಎಷ್ಟೋ ಜನ ಗಂಡು ಮಕ್ಕಳು, ಎಲ್ಲರೂ ಅಲ್ಲ, ಕಂಟ್ರೋಲ್ ಇಟ್ಕೋತೀನಿ ವೈಫ್ನ, ಹಸ್ಬೆಂಡ್ನ ಕಂಟ್ರೋಲ್ ಇಟ್ಕೋತೀನಿ, ಫ್ರೆಂಡ್ಶಿಪ್ನಲ್ಲಿ ಅವ್ರನ್ನ ಕಂಟ್ರೋಲ್ ಇಟ್ಕೋತೀನಿ. ಇವು ಟಾಕ್ಸಿಕ್ಸ್. ಯಾರು ಕಂಟ್ರೋಲಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರೀತಿಯಿಂದ ಇತ್ತು ಅಂತ ಹೇಳಿದ್ರೆ ಅವರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ. ಓಕೆ, ಎಷ್ಟೋ ಜನ ಕಂಟ್ರೋಲ್ ಮಾಡಿ ಇಟ್ಕೊಬೇಕು, ನಮ್ಮ ಕೈ ಏನು ಬದನೆಕಾಯಿ ಕಂಟ್ರೋಲ್ ಮಾಡ್ಕೊಳ್ಳೋ ಅಂಥದ್ದು. ಈಗಿನ ಕಾಲಕ್ಕೆ ಗುಲಾಮ್ಗಿರಿ ಪದ್ಧತಿ ಇಲ್ಲ, ನೀವು ಗುಲಾಮ್ಗಿರಿ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ಪ್ರೀತಿಯಿಂದ ಇರಿ, ನೀವೇನು ಹೇಳಿದ್ರು ಕೇಳ್ತಾರೆ. ಅದೇ ದ್ವೇಷದಿಂದ ಬಂದು ಕಂಟ್ರೋಲ್ ಮಾಡೋಕೆ ಹೋದರೆ ನೀವೇನು ಹೇಳಿದ್ರು ಅದು ಅಪೋಸಿಟಾಗಿ ನಿಂತ್ಕೋತಾರೆ. ಇದು ನೆನಪಲ್ಲಿರಲಿ ಆ್ಯಕ್ಚುಲಿ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಏನಂತ ಹೇಳಿದ್ರೆ, ನೆಗೆಟಿವ್ ಮಾತು ತುಂಬ ಆಡ್ತಾರೆ. ನೀವು ಏನೇ ಮಾತಾಡಿ ರಿಲೇಷನ್ಶಿಪ್ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ. ನೀವೇನೋ ಒಳ್ಳೇದು ಮಾಡೋಕೆ ಹೋಗಿ ಅದ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ. ಆ್ಯಂಡ್ ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಹೇಳ್ಕೊಡ್ತಾರೆ ನಿಮಗೆ. ಎಲ್ಲದನ್ನೂ ಕೂಡ ಆಲ್ವೇಸ್ ನೆಗೆಟಿವ್. ಓಕೆ, ಟಾಕ್ಸಿಕ್ ಪರ್ಸನ್ಸ್ ಇವರು. ಫೈನಲಿ ನಿಮ್ಮ ಮೈಂಡ್ ಒಳಗಡೆ ಎಲ್ಲಾನು ನೆಗೆಟಿವ್ ಆಗಿ ತುಂಬಿರ್ತಾರೆ. ಅಲ್ಲಿ ಏನೂ ಕೂಡ ಪಾಸಿಟಿವ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಈ ಥರ ವ್ಯಕ್ತಿಗಳು ಇರಬಾರ್ದು ನಮ್ಮ ಹತ್ರ ಆ್ಯಕ್ಚುಲಿ. ನೆಕ್ಸ್ಟ್ ಪಾಯಿಂಟ್, ನಿಮ್ಮ ಕಾನ್ಫಿಡೆನ್ಸ್ ಇರುತ್ತಲ್ಲ, ಅದನ್ನು ಈ ಲೆವೆಲಿಗೆ ಕಾನ್ಫಿಡೆನ್ಸ್ ಇರುತ್ತೆ ಅನ್ಕೊಳ್ಳೋಣ, ಜರಕ್ಕಂತ ಕೆಳಗಡೆ ಬಂದ್ಬಿಡ್ಬೇಕು. ಅಂದರೆ ಆ ಕಾನ್ಫಿಡೆನ್ಸನ್ನು ವೀಕ್ ಮಾಡಿಬಿಡ್ತಾರೆ. ನಿಮ್ಮ ಕೈಲಿ ಆಗಲ್ಲ ಬಿಡೋಣ, ಆಗಲ್ಲ ಬಿಡೋಕ, ನಿಮ್ಮ ಕೈಲಿ ಆಗೋಕೆ ಇಲ್ಲ ಅಂದರೆ ನೀವೇನು ಮಾಡೋಕ್ಕೂ ಲಾಯಕ್ಕಿಲ್ಲ, ಅವ್ರ ಮೇಲೆ ಡಿಪೆಂಡ್ ಆಗಿಬಿಡ್ಬೇಕು. ನೀವೇನಾದ್ರು ಮಾಡ್ತೀವಿ ಅಂತ ಹೇಳಿದ್ರೆ ಸಪೋರ್ಟ್ ಮಾಡೋ ಕ್ಯಾಟಗರಿ ಅಲ್ವೇ ಅಲ್ಲ ಆ್ಯಕ್ಚುಲಿ. ನಿನ್ನ ಕೈಲಿ ಏನೂ ಆಗುತ್ತೆ, ನಿನ್ನ ಕೈಲಿ ಏನೇ ಆಗುತ್ತೆ. ಸೊ ಈ ಥರದ್ದು ಮಾತಾಡಿ ನಿಮ್ಮ ಕಾನ್ಫಿಡೆನ್ಸ್ನ ವೀಕ್ ಮಾಡಿಬಿಡ್ತಾರೆ. ಇವರು ಟಾಕ್ಸಿಕ್ ಪರ್ಸನ್ಸ್, ನಿಮ್ಮ ಲೈಫಿಗೆ ಟಾಕ್ಸಿಕ್ ಇಟ್ ಮೀನ್ಸ್ ತೊಂದರೆ ಮಾಡುವಂಥ ವ್ಯಕ್ತಿಗಳು ಅಂತ ಹೇಳ್ತೀವಿ ನಾವು. ಓಕೆ, ಇಂಥವ್ರನ್ನ ಜೊತೆಯಲ್ಲಿ ಹತ್ರ ಕೂಡ ಸೇರಿಸ್ಬೇಡಿ, ಒಬ್ಬಂಟಿದ್ರೂ ಪರವಾಗಿಲ್ಲ, ನಾನು ಹೇಳ್ತಾ ಇರೋದು. ನೆಕ್ಸ್ಟ್ ಪಾಯಿಂಟ್, ಎಮೋಷ್ನಲಿ ಲೈಕ್ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ನೀವು ಒಳ್ಳೆ ರೀತಿನಲ್ಲಿ ಇರ್ತಾರೆ. ಎಷ್ಟೋ ಜನ ಏನಂದರೆ ಫೋಟೋ ಶೇರ್ ಮಾಡಿಸ್ಕೋತಾರೆ, ಮಾತಾಡ್ತಾರೆ, ರೆಕಾರ್ಡ್ ಮಾಡ್ಕೊಳ್ತಾರೆ, ಫ್ರೆಂಡ್ಲಿ ಮಾತಾಡ್ತೀರಿ, ಬ್ಲಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಬಟ್ ನಲ್ಲಿ ನಿಮಗೆ ತೊಂದರೆ ಮಾಡಬೇಕಪ್ಪ ನಾನು. ಕೆಲವರು ದುಡ್ಡುಗೋಸ್ಕರ ಬ್ಲಾಕ್ ಮೇಲ್ ಮಾಡ್ತಾರೆ. ಇನ್ನು ಕೆಲವರು ನಿಮ್ಮನ್ನೇ ಹತ್ರ ಇಟ್ಕೊಂಡು ಆಟಾಡಕ್ಕೆ ಬ್ಲಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಬ್ಲ್ಯಾಕ್ ಮೇಲ್ ಮಾಡೋದಲ್ವೇ ಇಲ್ಲ. ಇಷ್ಟ ಅಂತ ಅವ್ರ ಪಾಡಿಗೆ ಅವ್ರಿಗೆ ಇರೋಕ್ಕೆ ಬಿಟ್ಬಿಡ್ಬೇಕು. ಯಾಕೆ ಬ್ಲ್ಯಾಕ್ ಮೇಲ್ ಮಾಡಬೇಕು? ಪನಿಷ್ಮೆಂಟ್ ಕೊಡೋಕೆ ನೀವುಗಳು ಯಾರು? ದೇವರೇ ಕೊಟ್ಕೋತಾನೆ ಅಲ್ಲಿ. ಓಕೆ, ನೆಕ್ಸ್ಟ್ ಪಾಯಿಂಟ್, ನೀವು ಹ್ಯಾಪಿ ಇರ್ತೀರಲ್ಲ, ಅದು ಅವ್ರಿಗೆ ಇಷ್ಟ ಆಗ್ತಿರಲ್ಲ. ನೀವು ಹ್ಯಾಪಿಯಾಗಿರಬಾರ್ದು ಅನ್ನೋದು ಅವ್ರದ್ದು ಥಾಟ್. ಹ್ಯಾಪಿಯಾಗಿದ್ದರೆ ಅವ್ರಿಗೆ ಹೊಟ್ಟೆ ಉರಿ ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಟಂಗೆ ಇರುತ್ತೆ, ಹೊಟ್ಟೆ ಎಲ್ಲ ಉರಿ ಆಗ್ತಿರುತ್ತೆ. ನೀವು ಖುಷಿಯಾಗಿರೋಕೆ ಅವ್ರಿಗೆ ಇಷ್ಟ ಇಲ್ಲ. ಸೊ ಇದಿಷ್ಟು ಏನು ಸಿಂಪ್ಟಮ್ಸ್ ಹಿಡಿದೆಯಲ್ಲ, ಟಾಕ್ಸಿಕ್ ಪರ್ಸನ್ ಅಂತ ಹೇಳ್ತೀವಿ, ಕೆಟ್ಟ ವ್ಯಕ್ತಿ ಅಂತ ಹೇಳ್ತೀವಿ. ಇವರೊಟ್ಟಿಗೆ ಸಹವಾಸ, ಫ್ರೆಂಡ್ಶಿಪ್ಪು ಬೇಡ, ಬದನೆಕಾಯಿ ರಿಲೇಷನ್ಶಿಪ್ಪು ಬೇಡ ಆ್ಯಕ್ಚುಲಿ. ಓಕೆ, ಇಷ್ಟ ಆದರೆ ಏನು ಅನ್ಸುತ್ತೆ, ಇಷ್ಟ ಲೈಕ್ ಮಾಡಿ. ನಿಮಗೆ ಯಾವ ಪಾಯಿಂಟ್ ಇಷ್ಟ ರೈಟ್ ಅನ್ಸುತ್ತೆ ಅಥವಾ ಎಲ್ಲೋ ಪಾಯಿಂಟ್ ರೈಟ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡಿ, ಕಾಲ್ ಪಿಕ್ ಮಾಡಿಲ್ಲ ಅಂತೇಳಿ. ಬಟ್ ಫೀಸ್ ಇರುತ್ತೆ, ಫ್ರೀ ಇರಲ್ಲ. ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಬಾಯ್.